ಬಂದು KMN ಫ್ಲವರ್ ಸ್ಟಾಲ್ ಅಂತ, ಇದು ಬಂದು SMS ಫ್ಲವರ್ ಸ್ಟಾಲ್ ಅಂತ. ಅದೇ ಇವಾಗ ನಮ್ಗೆ ಏನಂದ್ರೆ ಬೆನಿಫಿಟ್, ನಾನು ಅಲ್ಲಿ ಇವಾಗ ಕ್ಯೂ ಅಲ್ಲಿ ನಿಂತ್ಕೊಂಡಂಗೆ ಇಲ್ಲ. ಸೊ ಅಂದಾಜು ಒಂದು 45 kg ಬರ್ಬೋದು ಅಂತ ಅನ್ಕೊಂತೀನಿ. ಒಂದೊಂದ್ ಕುರಿಗೆ ಎಷ್ಟು ಕೊಟ್ಟಿದಾರಂತ ಗೊತ್ತಿಲ್ಲ, ಬಟ್ ನೋಡಕ್ಕೆ ಚೆನ್ನಾಗೈತೆ, ಸೈಜು ಕೂಡ ಚೆನ್ನಾಗೈತೆ. ಇವಾಗ ಹೋಗ್ಬಿಟ್ಟು ನಾನು ಸೀಮೆ ಹುಲ್ ಕಟ್ ಮಾಡ್ಕೊಂಡ್ ಬರ್ತೀನಿ, ಎಲ್ಲಾ ಕುರಿಗಳಿಗೂ ಹಾಕ್ತೀನಿ. ನಾವು ನೆನ್ನೆ ಬೆಳಗ್ಗೆ ರಾಗಿ ಹುಲ್ಲು ಹಾಕ್ಬಿಟ್ಟು ಕುರಿಗಳಿಗೆ ಸಂಜೆ ಹೊತ್ತು ಹಸಿಮೇವು ಹಾಕೋಣ ಅಂತ ಅನ್ಕೊಂಡ್ರಿ. ಆದ್ರೆ ಸಂಜೆ ಮಳೆ ಬಂದ್ಬಿಡ್ತು, ಹಸಿಮೇವು ಹಾಕೋದಿಕ್ಕೆ ಆಗಿಲ್ಲ. ಇವಾಗ ಬೆಳಗ್ಗೆನೆ ಕೊಯ್ಬೇಕು, ಆದ್ರೆ ಇನ್ನು ಮಂಜು ಜಾಸ್ತಿ ಐತೆ ಸೀಮೆ ಹುಲ್ ಮೇಲೆ. ಅದು ಬೇರೆ ನಾವ್ ಇವಾಗ ಹೂವು ಕೇಳ್ಬೇಕು. ನೆನ್ನೆ ಅರ್ಧ ಕಿತ್ರಿ, ಇನ್ನು ಅರ್ಧ ನಿಂತೋಗಿತ್ತು. ಇವಾಗ ಅರ್ಧ ತೊಟನ ಕಿತ್ಕೊಂಡು ಹೂವನ ಮಾರ್ಕೆಟ್ಗೆ ಹಾಕ್ಬಿಟ್ಟು, ಆಮೇಲೆ ಸ್ವಲ್ಪ ಬಿಸಿಲು ಬಂದ್ಮೇಲೆ ಎಲ್ಲ ಆರಿರುತ್ತೆ ಸೀಮೆ ಹುಲ್ಲು, ಅವಾಗ ಕೊಯ್ಕೊಂಡ್ ಬಂದು ಹಾಕ್ಬೇಕು. ಬನ್ನಿ ಇವಾಗ ಫಸ್ಟ್ ಹೋಗಿ ಹೂವು ಕಿತ್ಕೊಂಡ್ ಬರೋಣ ಅಂತೆ. ಗೈಸ್, ಇವಾಗ ಪ್ರಾಬ್ಲಮ್ ಆಗಿರೋದು ಏನು ಅಂತಂದ್ರೆ, ಗಿಡದಲ್ಲಿ ಯಾವಾಗ್ಲೂ ಬಿಡೋದಕ್ಕಿಂತ ಮೊಗ್ಗು ಜಾಸ್ತಿ ಬಿಟ್ಬಿಟ್ಟಿದೆ. ಏನಾಗಿದೆ ಅಂದ್ರೆ ಬೇಗ ಬೇಗ ಹೂವೆಲ್ಲ ಹರಡ್ತಾ ಇರುತ್ತೆ, ಮತ್ತೆ ಹೂವು ತುಂಬಾ ಸಣ್ಣ ಇದೆ. ಅಂದ್ರೆ ಹೂವು ಸ್ವಲ್ಪ ಸೈಜ್ ಅಲ್ಲಿ ದೊಡ್ಡದಾಗಿದ್ರೆ ನಾವು ಬೇಗ ಬೇಗ ಕಿತ್ಕೊಂಡು ಹೋಗ್ತಾ ಇರ್ಬೋದು. ಆದ್ರೆ ಹೂವು ಸಣ್ಣ ಇದ್ರೆ ಎಷ್ಟೇ ಕಿತ್ರು ಕೂಡ ಸಾಲಲ್ಲೇ ಇನ್ನು ಸಾಲ್ ಮುಗ್ದೇ ಇಲ್ಲ ಅಂತ ಅನಿಸ್ತಾ ಇರುತ್ತೆ. ಇವಾಗ ಪ್ರೆಸೆಂಟ್ ಹೂವೆಲ್ಲ ತುಂಬಾ ಸಣ್ಣ ಇದೆ. ಇವಾಗ ಮಾರ್ಕೆಟ್ ಅಲ್ಲಿ ರೇಟ್ ಐತೆ, ಬಟ್ ಹೂವು ಸಣ್ಣ ಐತೆ. ಸೊ ಕ್ವಾಲಿಟಿ ಇನ್ನು ಸ್ವಲ್ಪ ಚೆನ್ನಾಗಿದ್ರೆ 10 ರೂಪಾಯಿ 20 ರೂಪಾಯಿ ಜಾಸ್ತಿ ಹೋಗುತ್ತೆ. ಇವಾಗ ಕ್ವಾಲಿಟಿ ಇಲ್ಲ ಅಂದ್ಬಿಟ್ಟು 10 ರೂಪಾಯಿ 20 ರೂಪಾಯಿ ಡೌನ್ ಮಾಡ್ತಾರೆ. ನಾನು ನೆನ್ನೆ ಕಿತ್ಕೊಂಡು ಹೋಗಿದ್ದು ಹಾಕಿದ್ದು ಹೂಕ್ಕೆ 110 ರೂಪಾಯಿ ಕೊಟ್ರು. 51 kg ಏನೋ ಬಂತು ನೆನ್ನೆ. 51 kgಗೆ 110 ರೂಪಾಯಿ ಬೆಲೆ ಹಾಕ್ಬಿಟ್ಟು ಕೊಟ್ರು. ಅದೇ ಇನ್ನು ಸ್ವಲ್ಪ ಹೂವು ಚೆನ್ನಾಗಿದ್ರೆ 115 ಅಥವಾ 120 ಗಂಟೆ ಹೋಗೋದು. ನೆನ್ನೆ ಟಾಪ್ ಬಂದು 150 170 ಗಂಟೆ ಹೋಗಿದೆ ಮೆರಬಲ್ ರೋಸು. ಬಟ್ ನಮ್ದು 110 ರೂಪಾಯಿ ಹೋಗಿದೆ. ಇದಕ್ಕೆಲ್ಲ ಏನಂದ್ರೆ ಕಾರಣ, ಹೂವು ಸಣ್ಣ ಇರೋದು. ಹೂವು ಒಂಚೂರು ಸೈಜಲ್ಲಿ ದಪ್ಪ ಬಂದ್ರೆ ಚೆನ್ನಾಗಿರುತ್ತೆ. ನಾವು ಒಂದ್ ತಿಂಗಳಿಂದ ಮದ್ದೊಡಿತಾನೆ ಇದ್ದೀವಿ, ಬಟ್ ಗಿಡ ಇನ್ನೂ ಇಂಪ್ರೂವ್ಮೆಂಟೇ ಆಗ್ತಾ ಇಲ್ಲ. ಏನಕ್ಕಂದ್ರೆ ಇವಾಗಿರೋ ವೆದರ್ ಕೂಡ ಅಷ್ಟೊಂದು ಸಪೋರ್ಟ್ ಮಾಡ್ತಾ ಇಲ್ಲ ಗಿಡಕ್ಕೆ. ಇದರಿಂದಾಗಿ ಸ್ವಲ್ಪ ಲೇಟ್ ಆಗ್ತಾ ಇದೆ ಗಿಡ ಡೆವಲಪ್ಮೆಂಟ್ ಆಗೋದಕ್ಕೆ. ಗಿಡ ಮತ್ತೆ ರಿಕವರಿ ಆಗೋದಕ್ಕೆ ಸ್ವಲ್ಪ ಟೈಮ್ ತಗೊಳ್ತಾ ಇದೆ. ನೆಕ್ಸ್ಟ್ ವರಲಕ್ಷ್ಮಿ ಹಬ್ಬ ಇದೆ. ಸೊ ಹಬ್ಬದ ಪಟ್ಟಿಗೆ ನಾವು ಗಿಡ ರೆಡಿ ಮಾಡ್ಕೊಂಡ್ರೆ ಒಳ್ಳೆ ದುಡ್ಡು ಮಾಡ್ಬೋದು ಹಬ್ಬದಲ್ಲಿ. ಇಲ್ಲ ಅಂತಂದ್ರೆ ಸಿಗುತ್ತೆ, ಅಂದ್ರೆ ಲೈಕ್ ಟಾಪ್ ರೇಟ್ ಅಲ್ಲಿ ಹೋಗಲ್ಲ ಹೂವು, ಮೀಡಿಯಂ ರೇಟ್ ಅಲ್ಲಿ ಆವರೇಜ್ ರೇಟ್ ಅಲ್ಲಿ ಹೂವು ಸೇಲ್ ಆಗುತ್ತೆ ಅಷ್ಟೇ. ಸೊ ವರಲಕ್ಷ್ಮಿ ಹಬ್ಬದ ಪಟ್ಟಿಗೆ ನಾವು ಗಿಡ ಚೆನ್ನಾಗಿ ರೆಡಿ ಮಾಡ್ಕೊಂಡ್ರೆ ಒಳ್ಳೆ ಕಾಸು ಮಾಡ್ಬೋದು ಗೈಸ್. ನಾನು ಕಾಲೇಜ್ಗೆ ಹೋಗ್ಬೇಕಾದ್ರೆ ಒಂದ್ಸಲಿ ಹೂವು ತಗೊಂಡು ಮಾರ್ಕೆಟ್ಗೆ ಹೋಗಿದ್ದೆ. ಆ ಟೈಮಲ್ಲಿ ವರಲಕ್ಷ್ಮಿ ಹಬ್ಬ 2 ಬ್ಯಾಗ್ ತಗೊಂಡೋಗಿದ್ದೆ. ಅಂದ್ರೆ ಲೈಕ್ 2.5 ಬ್ಯಾಗ್ ತಗೊಂಡೋಗಿದ್ದೆ. 2.5 ಬ್ಯಾಗ್ಗೆ ನಾನು 21,000 ರೂಪಾಯಿ ಮಾಡ್ಕೊಂಡ್ ಬಂದಿದ್ದೆ ಮಾರ್ಕೆಟ್ ಅಲ್ಲಿ. ಸೊ ವರಲಕ್ಷ್ಮಿ ಹಬ್ಬದಲ್ಲಿ ತುಂಬಾ ಜಾಸ್ತಿ ರೇಟ್ ಹೋಗುತ್ತೆ. ನೋಡ್ಬೇಕು ಈ ಸಲ ಎಷ್ಟೋಗುತ್ತೋ ಗೊತ್ತಿಲ್ಲ ಪ್ರೈಸು. ನಾನು ಇವಾಗ ಹೂವು ಕಿತ್ಕೊಂಡ್ ಬರ್ತೀನಿ ಗೈಸ್. ಹೂವು ಕಿತ್ತಿದ್ದಾಯ್ತು, ಈ ಬ್ಯಾಗ್ ತುಂಬೋಗಿದೆ. ಸೊ ಅಂದಾಜು ಒಂದು 45 kg ಬರ್ಬೋದು ಅಂತ ಅನ್ಕೊಂತೀನಿ. ಇವಾಗ ಇದನ್ನ ಎತ್ಕೊಂಡೋಗಿ ಮನೆ ಹತ್ರ ಹಾಕ್ಬೇಕು. ನೋಡಿ ಹೂವು ಇವಾಗ ಯಾವ ತರ ಇದೆ ಅಂತ ನಮ್ಮ ತೋಟದಲ್ಲಿ. ಇವತ್ತು ಎಷ್ಟೋ ಗೊತ್ತಿಲ್ಲ ರೇಟು, ನೋಡೋಣ ಬನ್ನಿ ತಗೊಂಡೋಗಿ ಮಾರ್ಕೆಟ್ಗೆ. ಇವಾಗ ಹೂ ಬ್ಯಾಗ್ ಅಲ್ಲಿ ನೀರ್ ಬಿಡ್ಬೇಕು, ಅದಕ್ಕೆ ನೆಲ್ಲೆ ಆನ್ ಮಾಡಿ ಹೋಗ್ತಾ ಇದ್ದೀನಿ. ಇವಾಗ ಬ್ಯಾಗ್ ತುಂಬಾ ನೀರು, ಅಂದ್ರೆ ಇವಾಗ ಬ್ಯಾಗ್ ಅಲ್ಲಿರೋ ಹೂಕ್ಕೆಲ್ಲ ನೀರು ಬಿಡ್ತೀವಿ ನೀಟಾಗಿ. ಏನಕ್ಕಂದ್ರೆ ಇವತ್ತು ಯಾರು ಹೂವು ಬಂದು ತಗೊಂಡ್ ಹೋಗ್ತಾರೋ ಅವ್ರು ಸಂಜೆವರೆಗೂ ಮಾರಾಟ ಮಾಡ್ಬೇಕಾದ್ರೆ ಹೂವು ಏನೋ ಡ್ಯಾಮೇಜ್ ಆಗ್ಬಾರ್ದು, ಬಾಡ್ಬಾರ್ದು ಅಂತ ಚೆನ್ನಾಗಿರ್ಲಿ ಅಂತ ನೀರ್ ಬಿಡ್ತೀವಿ. ಒಬ್ಬೊಬ್ರು ಅನ್ಕೊಂತಾರೆ ಇವ್ರು ನೀರ್ ಬಿಡ್ತಾರೆ ಹೂಕ್ಕೆ ತೂಕ ಜಾಸ್ತಿ ಬರ್ಲಿ ಅಂತ. ನಾವು ನೀರ್ ಬಿಟ್ರು ಕೂಡ ಹೂಕ್ಕೆ 10 kgಗೆ 1 kg ಲೆಸ್ ಮಾಡ್ತಾರೆ ನೀರ್ ಬಿಡೋ ಕಾರಣ. ಸಾಯಂಕಾಲನೂ ಹೂವು ಕೇಳ್ಬೇಕು ಬಂದ್ಬಿಡು, ಅದೇ ಪನ್ನೀರ್ ಹೂವು ಕೇಳ್ಬೇಕು. ಕಮ್ಮಿನೇ, ಬಟ್ 4 ಗಂಟೆ ಹಂಗೆಲ್ಲ ಬಂದ್ಬಿಡು ಹೂವು ಕಿತ್ಬಿಡೋಣ ಅಂತೆ. ಮಳೆ ಬಂದ್ಬಿಡ್ತದೆ. ಗೋಪಾಲ್ ಗೋಪಾಲ್ ಅಣ್ಣ ಗೋಪಾಲ್ ಗೋಪಾಲ್ ಚಿಮ್ಮಣ್ಣ 140 110 15 17 18 19 20 21 22 23 27 133 ಸಾರಿ. ನೋಡಿ ಇಲ್ಲೊಂದ್ ಕಡೆ ಮಾರಾಟ ಮಾಡ್ತಾ ಇದ್ದಾರೆ, ಇಲ್ಲೊಂದ್ ಕಡೆ ಮಾರಾಟ ಮಾಡ್ತಾ ಇದ್ದಾರೆ. ಇದು ಬಂದು KMN ಫ್ಲವರ್ ಸ್ಟಾಲ್ ಅಂತ, ಇದು ಬಂದು SMS ಫ್ಲವರ್ ಸ್ಟಾಲ್ ಅಂತ. ನಾನು ಇವ್ ಎರಡರಲ್ಲೂ ಆಗ್ತಾ ಇಲ್ಲ ಹೂವು, ಇವಾಗ ಆ ಸೈಡ್ ಆಗ್ತಾ ಇದ್ದೀನಿ. ಬನ್ನಿ ಇವಾಗ ಮನೆಗೆ ಹೋಗೋಣ ಸೀದಾ. ನಮ್ಮ ಹೂವು ಇವಾಗ 130 ರೂಪಾಯಿಗೆ ಸೇಲ್ ಆಯ್ತು, ಬಟ್ ಟಾಪ್ ಇವಾಗ ಇಲ್ಲಿ 150 ರೂಪಾಯಿ 150 160 ರೂಪಾಯಿ ಗಂಟೆ ಹೋಗ್ತಿದೆ ಟಾಪ್ ಇಲ್ಲಿ ಹೂವು. ನಮ್ದು 130 ರೂಪಾಯಿಗೆ ಸೇಲ್ ಆಯ್ತು. ಅದೇ ಇವಾಗ ನಮ್ಗೆ ಏನಂದ್ರೆ ಬೆನಿಫಿಟ್, ನಾನು ಅಲ್ಲಿ ಇವಾಗ ಕ್ಯೂ ಅಲ್ಲಿ ನಿಂತ್ಕೊಂಡಂಗೆ ಇಲ್ಲ. ಸೊ ಡೈರೆಕ್ಟ್ ಆಗಿ ಬರ್ತೀನಿ, ಹೂವು ಹಾಕ್ಬಿಟ್ಟು ಹೋಗ್ತಾ ಇರ್ತೀನಿ. ಏನಕಂದ್ರೆ ಜನ ಕಡಿಮೆ ನಾನು ಹಾಕೋತ್ರ, ಹಾಗಾಗಿ
ಬೇಗನೆ ಸೇಲ್ ಆಗುತ್ತೆ. ಗೈಸ್, ನಾನು ಬೆಳಿಗ್ಗೆ ಮಾರ್ಕೆಟ್ಗೆ ಹೂವು ಹಾಕೊಂಡು ಹೋಗ್ಬೇಕಾದ್ರೆ ಆ ಟೈಮಲ್ಲಿ ನಮ್ಮ ಬಾಬಾ ಗಾಡಿಯಲ್ಲಿ 2 ಕುರಿ ಹಾಕೋ ಬಂದಿದ್ರು ಮನೆ ಹತ್ರ. ಸೊ ಇವೆರಡನ್ನೂ ಹಾಕೋ ಬಂದಿದ್ರು ಗಾಡಿಯಲ್ಲಿ. ಆ ಒಂದೊಂದ್ ಕುರಿಗೆ ಎಷ್ಟು ಕೊಟ್ಟಿದಾರೆ ಅಂತ ಗೊತ್ತಿಲ್ಲ, ಬಟ್ ನೋಡಕ್ಕೆ ಚೆನ್ನಾಗೈತೆ, ಸೈಜು ಕೂಡ ಚೆನ್ನಾಗೈತೆ. ಇವಾಗ ಇಲ್ಲಿ ಕೆಳಗಡೆ ಎಲ್ಲ ಕಾಣಿಸ್ತಾ ಇದೆಯಲ್ಲ, ಈ ಸೀಮೆ ಎಲ್ಲ ಫುಲ್ ಒಣಗೋಗ್ಬಿಟ್ಟಿದೆ. ಇದು ನೀರ್ ಬಿಡದೆ ಒಣಗೋಗಿರೋದಲ್ಲ, ನಾವು ಗ್ರಾಮಾಸಿಲ್ ಮತ್ತಾಗೋ ಬಂದು ಹೊಡೆದಿರೋದು ಈ ಬೈಲಿಗೆ. ಬಟ್ ಸೀಮೆ ಹುಲ್ ಹಾಕಿದ್ರೆ ಜಾಸ್ತಿ ಡೆವಲಪ್ಮೆಂಟ್ ಆಗಲ್ಲ ಕುರಿಗಳು ಅಂತ ನಾವು ಸೀಮೆ ಹುಲ್ ಇವಾಗ ಕಡಿಮೆ ಮಾಡಿದೀವಿ. ಅದಕ್ಕೆ ಈ ಜಾಗಕ್ಕೆಲ್ಲ ನಾವ್ ಇವಾಗ ಗ್ರಾಮಾಸಿಲ್ ಮತ್ತಾಗೋ ಬಂದು ಹೊಡೆದು ಬರೀ ಈ 3 ಪೆಡೆ ಮಾತ್ರ ನಾವ್ ಇಟ್ಕೊಂಡಿದೀವಿ ಸೀಮೆ ಹುಲ್ನ. ಇವಾಗ ಸೀಮೆ ಹುಲ್ ಕೊಯ್ಕೊಂಡು ಹೋಗಿ ನಾನು ಹಾಕಬೇಕು ಕುರಿಗಳಿಗೆ. ಇದೇ ಲಾಸ್ಟ್ ಪೆಡೆ ಕೊಯ್ದವ್ರೆ, ಆದ್ರೆ ಕುಡ್ಗೋಲ್ ಮಾತ್ರ ನಂಗೆ ಸಿಗ್ತಾನೆ ಇಲ್ಲ. ಪೈಪ್ ಇಲ್ಲ. ಎರಡ್ ಸಲ ಆಗ್ಬೋದು ಹುಲ್ಲಿದ್. ಒಂದ್ಸಲ ಕಟ್ ಮಾಡಂದ್ರೆ 2 ಸಲ ಕಟ್ ಮಾಡಿದ್ಯಾ. ಕರೆಂಟ್ ಇದ್ದಂಗಿಲ್ಲ ಹಾಕಕ್, ಹಂಗೆ ಎತ್ತಾಕ್ಬಿಡ್ಲ ಒಂದ್ 2. ಇವು ಚಿಕ್ಕದ್ ಎತ್ತಾಕ್ತೀನಿ ಹಂಗೆ ತಿನ್ಕಂದ್ವಿ. ಕರೆಂಟ್ ಏನ್ಕೋ ಗೊತ್ತಿಲ್ಲ, ಓತಾಯ್ತೆ ಬತ್ತಾಯ್ತೆ. ಕಸ ತೋರಿಸ್ತೀನಿ ಇವಾಗ.